ತಾರೀಕಿಗೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಇದೆ. ಅವತ್ತಿನ ಮ್ಯಾಚ್ ಹೇಗಿರ್ಬೋದು? ಒನ್ ಸೈಡ್ ಮ್ಯಾಚ್ ಅಷ್ಟೇ, ಅದು ಪ್ರಶ್ನೆನೇ ಇಲ್ಲ. ಆಯ್ತಪ್ಪ, ಓಕೆ, ಒನ್ ಸೈಡ್ ಮ್ಯಾಚ್. ಯಾರು ಸಕ್ಕತ್ತಾಗಿ ಆಡ್ತಾರೆ ಅವತ್ತಿನ ದಿನ? ವಿರಾಟ್ ಕೊಹ್ಲಿ. ಓಕೆ ಓಕೆ ಓಕೆ. ಹೈಯೆಸ್ಟ್ ವಿಕೆಟ್ ಟೇಕರ್ ಯಾರಾಗ್ಬೋದು? ಮೊಹಮ್ಮದ್ ಶಮಿ ಆಗ್ಬೋದು. ಓಕೆ, ಇಂಡಿಯಾ ಅಂದ್ರೆ ಓಕೆ, ಐಸಿಸಿಲಿ ಯಾರು ಫೈನಲ್ಗೆ ಬರ್ತಾರೆ? ಇಂಡಿಯಾ, ಯಾರು ಬರ್ತಾರೆ? ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ. ಇಂಡಿಯಾ ಇದ್ದಾರೆ ಬೇರೆ ಟೀಮು? ಇಂಗ್ಲೆಂಡ್. ಓಕೆ, ಲಾಸ್ಟ್ ಒನ್ ಟೈಮ್ ಎಲ್ಲರೂ ಜೈ RCB ಇಲ್ಲ, ಈ ಸಲ ಕಪ್ ನಮ್ದು ಏನಾದ್ರು ಒಂದು. ಅವತ್ತಿನ ಮ್ಯಾಚ್ ಹೇಗಿರುತ್ತೆ? ಯಾರು ಚೆನ್ನಾಗಿ ಆಡ್ತಾರೆ? ಪಕ್ಕ ಇಂಡಿಯಾನೇ ಗೆಲ್ತಾರೆ, ವಿರಾಟ್ ಕೊಹ್ಲಿನೇ ಬಡಿತಾನೆ ಪಕ್ಕ. ಇಂಡಿಯಾ ಚೆನ್ನಾಗಿ ಆಡ್ತಾರೆ. ಯಾರು ಚೆನ್ನಾಗಿ ಆಡ್ತಾರೆ? ವಿರಾಟ್ ಕೊಹ್ಲಿ, ಬೂಮ್ರಾ ಮಾಡ್ಬೋದು, ರೋಹಿತ್ ಶರ್ಮಾ. ಬೂಮ್ರಾ ಇಲ್ಲ. ಓಕೆ, ದೆನ್ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಚೆನ್ನಾಗಿ ಆಡ್ತಾರೆ. ಎಲ್ಲರೂ ಚೆನ್ನಾಗಿ ಆಗ್ತಾರೆ. 300+ ರನ್, ಬೌಲಿಂಗ್ ಒಂದು ಸಗದ ಮಾಡ್ತಾರೆ. ಶಮಿ ಎಲ್ಲರೂ ಚೆನ್ನಾಗಿ ಆಡ್ತಾರೆ ಅಣ್ಣ. ಎಲ್ಲರೂ ಚೆನ್ನಾಗಿ ಆಡ್ತಾರೆ. ಶಮಿ, ವಿರಾಟ್. ಓಕೆ ಓಕೆ, ಬಿಟ್ಬಿಡೋಣ. ಇಂಡಿಯಾ ವರ್ಸಸ್ ಪಾಕಿಸ್ತಾನ ಬಿಟ್ಬಿಡೋಣ. ಯಾರು ಹೈಯೆಸ್ಟ್ ರನ್ ಟೇಕರ್ ಆಗ್ತಾರೆ ICC ಇವೆಂಟ್ ಅಲ್ಲಿ? ಈಗ ಆಡ್ತಿರೋದು ಫಾರ್ಮ್ ಅಲ್ಲಿ ಇರೋದು ನೋಡಿದ್ರೆ ಶುಭ್ಮನ್ ಗಿಲ್ ಆಗ್ಬೋದು ಅಂತ ಅನ್ಸುತ್ತೆ. ನಿಮ್ಗೆ? ಕೊಹ್ಲಿ. ನಮಗೆ ಶುಭ್ಮನ್ ಗಿಲ್ ಈ ಸೀಸನ್ ನೋಡಿದ್ರೆ. ಈ ಸೀಸನ್ ನೋಡಿದ್ರೆ ಆಗಲೇ 100 ಬಂದಿದೆ. ಕೊಹ್ಲಿ ಅನ್ಸುತ್ತೆ. ಕೊಹ್ಲಿ. ಶುಭ್ಮನ್ ಗಿಲ್. ಹೈಯೆಸ್ಟ್ ವಿಕೆಟ್ ಟೇಕರ್ ಯಾರು ಆಗ್ತಾರೆ ನಿಮ್ ಪ್ರಕಾರ? ಸಿರಾಜ್ ಆಡ್ತಿದ್ದಾರೆ. ಸೂಪರ್. ಓಕೆ, ಫೈನಲ್ಸ್ಗೆ ಯಾವ್ಯಾವ ಟೀಮ್ ಬರುತ್ತೆ? ಓಕೆ, ಒಂದೊಂದು ನೀವು. ಇಂಡಿಯಾನೇ. RCB. ಇಂಡಿಯಾ ವರ್ಸಸ್ RCB. ಓಕೆ, ಡನ್. ನೀವು ಹೇಳಿ ಸರ್, ಯಾರು ಟೀಮ್? ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಬರುತ್ತೆ. ನ್ಯೂಜಿಲೆಂಡ್ ಬರುತ್ತೆ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಬರುತ್ತೆ. ಇಂಡಿಯಾ ವರ್ಸಸ್ ಮೇ ಬಿ ಆಸ್ಟ್ರೇಲಿಯಾ ಬರ್ಬೋದು. ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್. ಮೇ ಬಿ ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ ಅವ್ರ ನ್ಯೂಜಿಲೆಂಡ್ ಅವ್ರ ಇಂಡಿಯಾ, ಇದು ಯಾರು ಎರಡರಲ್ಲಿ ಯಾವ್ದಾದ್ರು ಬರ್ಬೋದು. ಓಕೆ, ಒನ್ ಲಾಸ್ಟ್ ಕ್ವಶನ್. ಡಿಫಿಕಲ್ಟ್ ಕ್ವಶನ್ ಇದು. ನಿಮ್ಮ ಕೈಲಿ ಆನ್ಸರ್ ಹೇಳಕ್ ಆಗಲ್ಲ ಇದು. ಇಂಡಿಯಾ ವಿಲ್ ವಿನ್. ಯಾರು ಚೆನ್ನಾಗಿ ಆಡ್ತಾರೆ ಅವತ್ತಿನ ಮ್ಯಾಚ್ ಅಲ್ಲಿ? ಕೊಹ್ಲಿ, ರೋಹಿತ್ ಶರ್ಮಾ. 23ನೇ ತಾರೀಕಿಗೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಇದೆ. ಅದ್ರ ಬಗ್ಗೆ ಒಂದೆರಡು ಮಾತು. ಇಂಡಿಯಾ ವರ್ಸಸ್ ಪಾಕಿಸ್ತಾನ. ಇಂಡಿಯಾ ಗೆಲ್ಲತ್ತೆ, ಆದರೆ ಅದು ದುಬೈ ನಡೀತಿರೋದು ನೋಡೋಕ್ಕಾಗಲ್ಲ. ಬಟ್ ಲೈವ್ ನೋಡ್ಬೋದಲ್ಲ? ಲೈವ್ ನೋಡ್ಬೋದು, ಮನೇಲಿ ಭಾರಿ ಚೆನ್ನಾಗಿರುತ್ತೆ, ಎಲ್ಲರೂ ನೋಡಲಿ ಅಂತ. ಓಕೆ, ನಿಮ್ಮ ಪ್ರಕಾರ ಯಾರು ಹೈಯೆಸ್ಟ್ ರನ್ ಹೊಡಿತಾರೆ ICC ಚಾಂಪಿಯನ್ಶಿಪ್ ಅಲ್ಲಿ? ರೋಹಿತ್ ಶರ್ಮಾ ಹೊಡಿಬೋದು. ಹೈಯೆಸ್ಟ್ ವಿಕೆಟ್ ಟೇಕರ್ ಯಾರು? ಹೈಯೆಸ್ಟ್ ವಿಕೆಟ್ ಶಮಿನೇ ಆಗಿರ್ತಾರೆ. ಇನ್ನೇನು ಶಮಿ ಈಗಾಗಲೇ 5 ವಿಕೆಟ್ ತೆಗೆದಿದ್ದಾರೆ ಓಪಲ್ಲಿ. ಓಕೆ, 23ನೇ ತಾರೀಕಿಗೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಇದೆ. ಇಂಡಿಯಾ ಅವತ್ತಿನ ಮ್ಯಾಚ್ ಹೇಗಿರ್ಬೋದು? ಯಾರು ಸಖತ್ತಾಗಿ ಆಡ್ತಾರೆ ನಿಮ್ಮ ಪ್ರಕಾರ? ವಿರಾಟ್ ಕೊಹ್ಲಿ. ಓಕೆ, ಆಮೇಲೆ ಸುಮನ್ ಗಿಲ್. ಅಲ್ಲ, ಮ್ಯಾಚ್ ಹೇಗಿರ್ಬೋದು ನಿಮ್ಮ ಪ್ರಕಾರ? ಹೈ ವೋಲ್ಟೇಜ್ ಮ್ಯಾಚ್ ಬೇರೆ ಅಥವಾ ಹೇಗಿರುತ್ತೆ ಅಂತ ನಿಮ್ಮ ಪ್ರಕಾರ? ಜಾಸ್ತಿ ಕನ್ನಡ ಗೊತ್ತಿಲ್ಲ. ಓಕೆ, ಇಟ್ಸ್ ಓಕೆ. ಹೈಯೆಸ್ಟ್ ರನ್ ಯಾರು ಹೊಡಿತಾರೆ ನಿಮ್ಮ ಪ್ರಕಾರ ಇಂಡಿಯಾ ವರ್ಸಸ್ ಇದರಲ್ಲಿ? ವಿರಾಟ್ ಕೊಹ್ಲಿ. ಓಕೆ, ಹೈಯೆಸ್ಟ್ ವಿಕೆಟ್ ಟೇಕರ್ ಯಾರು ಆಗ್ತಾರೆ? ಶಮಿ. ಫೈನಲ್ಸ್ಗೆ ಯಾರು ಬರ್ಬಿಡ್ತಾರೆ ಲಾಸ್ಟ್? ಇಂಡಿಯಾ ಮತ್ತೆ ಆಸ್ಟ್ರೇಲಿಯಾ ಬರ್ಬೋದು. ಯಾರು ಗೆಲ್ತಾರೆ? ಇಂಡಿಯಾ. ಆಯ್ತು, ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಇದೆ. ಹೇಗಿರುತ್ತೆ ಮ್ಯಾಚ್ ಅವತ್ತಿನ ದಿನ? ಫುಲ್ ಭಯಂಕರವಾಗಿರ್ತದೆ. ಭಯಂಕರ. ಯಾರು ಸಖತ್ತಾಗಿ ರನ್ ಹೊಡಿತಾರೆ ಅವತ್ತು? ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್. ಓಕೆ, ಯಾರು ಚೆನ್ನಾಗಿ ವಿಕೆಟ್ ತೆಗಿತಾರೆ? ಬೇಜಂಜನ ತೆಗಿತಾರೆ. ಓಕೆ, ಪಾಕಿಸ್ತಾನ ಮ್ಯಾಚ್ ಇದೆ 23ನೇ ತಾರೀಕಿಗೆ. ಯಾರು ಚೆನ್ನಾಗಿ ಆಡ್ತಾರೆ ಅವತ್ತು? ಇಂಡಿಯಾ ಚೆನ್ನಾಗಿ ಆಡ್ತಾರೆ. ಇಂಡಿಯಾದಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ? ಇಂಡಿಯಾದಲ್ಲಿ ರೋಹಿತ್ ವಿರಾಟ್. ಓಕೆ, ನೀವು ಎಲ್ಲ ತರದ ಮ್ಯಾಚ್ ನೋಡ್ತೀರಲ್ವಾ ಕ್ರಿಕೆಟ್ ಅಲ್ಲಿ? ICC ಚಾಂಪಿಯನ್ಶಿಪ್ ಬಗ್ಗೆ ಮಾತಾಡುವ. ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಇದೆ. ಅವತ್ತಿನ ಮ್ಯಾಚ್ ಹೇಗಿರ್ಬೋದು ನಿಮ್ಮ ಪ್ರಕಾರ? ಇಂಡಿಯಾ ಇರುತ್ತೆ. ಓಕೆ, ಯಾರು ಚೆನ್ನಾಗಿ ಆಡ್ತಾರೆ ಅವತ್ತಿನ ಮ್ಯಾಚ್? ವಿರಾಟ್ ಕೊಹ್ಲಿ. ಸೆಂಚುರಿ ಅಥವಾ 50 ಹೊಡಿತಾರ? ಸೆಂಚುರಿ. ಓಕೆ, ನಿಮ್ಮ ಒಂದು ಅಂದಾಜಿನ ಬಗ್ಗೆ ಕೇಳ್ತಾ ಇದ್ದೀನಿ. ಯಾರು ಫೈನಲ್ಸ್ ಬರ್ತಾರೆ ICC? ಇಂಡಿಯಾ ಮತ್ತೆ ಆಸ್ಟ್ರೇಲಿಯಾ ಬರುತ್ತೆ. ಯಾರು ಗೆಲ್ತಾರೆ? ಇಂಡಿಯಾ ಗೆಲ್ಲುತ್ತೆ. ಓಕೆ, ವುಮೆನ್ಸ್ ಇದ್ರಲ್ಲಿ ಬರ್ತದ? ಯಾರು ಫೈನಲ್ಸ್ ಬರ್ತಾರೆ? RCB. ಓಕೆ, DC. ಯಾರು ಗೆಲ್ತಾರೆ? RCB. ಜೈ RCB. ಥ್ಯಾಂಕ್ ಯು ಸೋ ಮಚ್. ಓಕೆ, 23ನೇ ತಾರೀಕಿಗೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಇದೆ. ಇಂಡಿಯಾ ಹೊಡೆಯೋದು ಮ್ಯಾಚ್. ಒನ್ ಸೈಡ್ ಯಾರು ಸಖತ್ತಾಗಿ ಆಡ್ತಾರೆ? ಸಖತ್ ನಮ್ದು ಇವ್ರು ಆಡ್ಬೋದು, ಸುಷ್ಮನ್ ಗಿಲ್, ಆಮೇಲೆ ರೋಹಿತ್ ಶರ್ಮಾ ಚೆನ್ನಾಗಿ ಆಡ್ತಾರೆ ನಿಮ್ಮ ಪ್ರಕಾರ? ಅವ್ರು ನೋಡ್ರಿ, ಅವ್ರು ಹೆಂಗ್ ಆಡ್ತಾರ ನೋಡ್ರಿ. ಎಲ್ಲ ವಿರಾಟ್ ಕೊಹ್ಲಿ ಅವ್ರೇ ಆಡ್ತಾರ. ನಮ್ದು ರೋಹಿತ್ ಶರ್ಮಾ, ಸುಷ್ಮನ್ ಗಿಲ್ ಆಡ್ತಾರ. KL ರಾಹುಲ್ 3 ಜನ ಆಡ್ತಾರ. ಬಾಲಿಂಗು ಮೊಹಮ್ಮದ್ ಶಮಿ, ಹರ್ದೀಪ್ 5 ವಿಕೆಟ್ ತಗೋಬೇಕಾದ್ರೆ. RCB ಕಪ್ ನಮ್ದೇ 2025. We are supporting India because of I'm Indian and Pakistani किसी भी तरह से टिकेगा नहीं. वो बिल्कुल
फ्लॉप बिल्कुल बाहर, उसका कोई चांस नहीं है, वो बिल्कुल ही बेकार है, बिल्कुल ही इंडिया के सामने वो कुछ भी नहीं। इंडिया 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 ಹೈಯೆಸ್ಟ್ ರನ್ ಟೇಕರ್ ಇನ್ ಐಸಿಸಿ ಚಾಂಪಿಯನ್ಶಿಪ್ ಯಾರಾಗ್ತಾರೆ? ICC चैंपियन ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ನಿಮ್ಮ ಪ್ರಕಾರ ಸರ್? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ. शुभमन गिल Yes. ಹೈಯೆಸ್ಟ್ ವಿಕೆಟ್ ಟೇಕರ್? ಸಾಮಿ, ಮೊಹಮ್ಮದ್ ಸಾಮಿ. ಶಾಮಿ. ಓಕೆ. ಮೊಹಮ್ಮದ್ ಸಾಮಿ. 23ನೇ ತಾರೀಕಿಗೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಇದೆ. ಹೇಗಿರಬಹುದು ನಿಮ್ಮ? 100% ಇಂಡಿಯಾ ಗೆಲ್ಲುತ್ತಾರೆ. ಏನ್ ಪಾಕಿಸ್ತಾನ ಕದನದಲ್ಲಿ ಇಂಡಿಯಾನೇ ಗೆಲ್ಲೋದು. 2017 ಇದು ಇಂಡಿಯಾ ಪಾಕಿಸ್ತಾನ. ಇಂಡಿಯಾ ಎವ್ರಿ ಟೈಮು ಇಂಡಿಯಾನೇ ವಿನ್ ಆಗುತ್ತೆ, ಇಂಡಿಯಾನೇ ವಿನ್ ಆಗ್ಬೇಕು. ಸಕರಾಗಿತ್ತು. RCBಗೆ ಜೈ. ಲಾಸ್ಟ್ ಕ್ವೆಶ್ಚನ್, ಇಂಡಿಯಾ ವರ್ಸಸ್ ಪಾಕಿಸ್ತಾನದಲ್ಲಿ ಯಾರು ಸಕ್ಕತ್ತಾಗಿ ಆಟ ಆಡ್ತಾರೆ ನಿಮ್ಮ ಪ್ರಕಾರ? ವಿರಾಟ್ ಕೊಹ್ಲಿ. ರೋಹಿತ್ ಶರ್ಮಾ. ವಿರಾಟ್ ಕೊಹ್ಲಿ. ನಿಮ್ಗೆ ಸರ್? KL ರಾಹುಲ್. ಸೂಪರ್. ಓಕೆ, ಇನ್ನೊಂದು ವಿರಾಟ್ ಕೊಹ್ಲಿ. ಚಾಂಪಿಯನ್ಶಿಪ್ ಅಲ್ಲಿ ಯಾರು ಜಾಸ್ತಿ ವಿಕೆಟ್ ತೆಗಿತಾರೆ? ಮೊಹಮ್ಮದ್ ಶಮಿ. ಮೊಹಮ್ಮದ್ ಶಮಿ. ಬೂಮ್ ಬೂಮ್ ಬೂಮ್ರಾ. ಇಲ್ಲ. ಲಾಸ್ಟ್ ಎಲ್ಲರೂ ಸೇರ್ಕೊಂಡು ಜೈ RCB ಅಂತ. ಜೈ RCB. 3, 2, 1 ಗೋ. ಜೈ RCB. ಆಲ್ ದ ಬೆಸ್ಟ್ ಇಂಡಿಯಾ. All the best India. ಯಾರು ಸಕ್ಕತ್ತಾಗಿ ಆಟ ಆಡ್ತಾರೆ? ಕೊಹ್ಲಿ ನಂಬರ್ ಕೊಹ್ಲಿ ಫಾರ್ಮ್ ಗೆ ಬರ್ತಾರೆ, 100% ಫಾರ್ಮ್ ಗೆ ಬರ್ತಾರೆ ಕೊಹ್ಲಿ. ಪಾಕಿಸ್ತಾನ ಅಪ್ಪ ಯಾರು ಹೈಯೆಸ್ಟ್ ವಿಕೆಟ್ ಟೇಕರ್ ಆಗ್ತಾರೆ ಚಾಂಪಿಯನ್ಶಿಪ್ ಅಲ್ಲಿ? ಶಮಿ. ಓಕೆ, ಎಲ್ಲರೂ ಸೇರ್ಕೊಂಡು wish ಮಾಡ್ಬಿಡಿ. ಇನ್ನೊಂದು ಕ್ವಶನ್, RCB ಸರಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಇದೆ. ವಿರಾಟ್ ಕೊಹ್ಲಿ ಅವತ್ತು 50 ಹೊಡಿತಾರ, 100 ಹೊಡಿತಾರ? 100 ಹೊಡಿತಾರೆ ಸರ್, ಪಕ್ಕ 100 ಪಕ್ಕ. ಯಾರ್ಯಾರು ಫೈನಲ್ ಬರ್ತಾರೆ ಸರ್? ಯಾರ್ಯಾರು ಫೈನಲ್ ಬರ್ತಾರೆ ಅಂತ? ಇಂಡಿಯಾ ಬರ್ತಾರೆ, ಆ ಕಡೆ ಸೌತ್ ಆಫ್ರಿಕಾ. ಸೌತ್ ಆಫ್ರಿಕಾ ಬರ್ತಾರೆ. ನಿಮಗೆ ಕ್ರೇಜಿ ಬಿಫೋರ್ ಡೈ ಐ ವಾಂಟ್ ಟು ಸಿ ಕಿಂಗ್ ಕೊಹ್ಲಿ. ಇನ್ನೊಂದ್ಸರಿ ಲೈವ್ ಅಲ್ಲಿ ನೋಡ್ಬೇಕಂತನಾ? ನೋಡ್ತೀರಾ ಬಿಡಿ ಬ್ರಾ, ಪಕ್ಕಾ ನೋಡ್ತೀರಾ ನೀವು, ಮಿಸ್ಸೇ ಇಲ್ಲ. ಇವತ್ತಿನ ಮ್ಯಾಚ್ ಹೇಗಿರುತ್ತೆ? ಯಾರು ಚೆನ್ನಾಗಿ ಆಡ್ತಾರೆ ಇಂಡಿಯಾನೇ ಇಂಡಿಯಾದಲ್ಲಿ? ಯಾರು ಚೆನ್ನಾಗಿ ಆಡ್ತಾರೆ? ನಮ್ ರೋಹಿತ್ ಶರ್ಮಾ ಆಡ್ತಾರೆ, ನಮ್ ಕೊಹ್ಲಿ ಆಡ್ತಾರೆ. ಕೊಹ್ಲಿ ಆಡ್ತಾರೆ. ಕೊಹ್ಲಿ ಕಮ್ ಬ್ಯಾಕ್ ಇದೆ, 100% ಕಮ್ ಬ್ಯಾಕ್. ಪಾಕಿಸ್ತಾನದ ಮೇಲೆ ಕಮ್ ಬ್ಯಾಕ್. ಎಷ್ಟು ಹೊಡಿಬೋದು ಅವತ್ತಿನ ರನ್? 100 ಫಿಕ್ಸ್ಡ್. ಓಕೆ, ಇವತ್ತಿನ ಬಿಡ. ಓಕೆ, 23ನೇ ತಾರೀಕು ಮ್ಯಾಚ್ ಬಿಟ್ಬಿಡೋಣ. 24ನೇ ಯಾರು ತಾರೀಕು. ಹೈಯೆಸ್ಟ್ ರನ್ ಟೇಕರ್ ಆಗ್ತಾರೆ ICC ಈವೆಂಟ್ ಅಲ್ಲಿ? ICC ಈವೆಂಟ್ ಅಲ್ಲಿ ನಿಮ್ ಪ್ರಕಾರ? ಶುಭ್ಮನ್ ಗಿಲ್. ಈಗಾಗಲೇ 100 ಗಿಲ್ ತೆಗಿತಾರೆ. ಗಿಲ್ ನಿಮ್ ಪ್ರಕಾರ ಸರ್? ನಮ್ ಪ್ರಕಾರ ರೋಹಿತ್ ಶರ್ಮಾ. ರೋಹಿತ್ ಶರ್ಮಾ ಮಾಡ್ತಾರೆ. ಯಾರು ಹೈಯೆಸ್ಟ್ ವಿಕೆಟ್ ಟೇಕರ್ ಆಗ್ತಾರೆ ICC ಈವೆಂಟ್? ICC ಈವೆಂಟ್ ಅಲ್ಲಿ ಶಮಿ. ನಿಮ್ಗೆ? ಶಮಿ ಶೋರಾ? ಓಕೆ, ಯಾರ್ಯಾರು ಫೈನಲ್ ಬಂದ್ಬಿಡ್ತಾರೆ? ಫೈನಲ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಬರಬೇಕು. ಬಟ್ ಬರಕ್ ಆಗಲ್ಲ, ಸಾಧ್ಯ ಇಲ್ಲ. ಆಗಲ್ಲ, ಪಾಕಿಸ್ತಾನ್ ಬರಕ್ಕಾಗಲ್ಲ. ಸೊ ಇಂಡಿಯಾ ನ್ಯೂಜಿಲೆಂಡ್ ಆಡ್ತಾರೆ. ನ್ಯೂಜಿಲೆಂಡ್. ನಿಮ್ಗೆ ಸರ್? ಇಂಡಿಯಾ ನ್ಯೂಜಿಲೆಂಡ್. ಓಕೆ, ಇದು ಬಿಟ್ಬಿಡೋಣ, ಅವತ್ತಿನ ಬಿಟ್ಬಿಡೋಣ. ಇನ್ನೊಂದು ಡಿಫಿಕಲ್ಟ್ ಕ್ವಶನ್ ಕೇಳ್ತೀನಿ, ಯಾರು ಆನ್ಸರ್ ಮಾಡಿಲ್ಲ, ಎಲ್ಲರೂ ಹೋಗ್ಬಿಟ್ರು. ನಿಮಗೆ ಕೇಳ್ತಿರೋದು, ಇಂಡಿಯಾ ಇಷ್ಟು ವರ್ಷ ಆದ್ಮೇಲೆ ಹೆಣ್ಮಕ್ಳು ಕಪ್ ಗೆದ್ಬಿಟ್ರು, ಗಂಡು ಮಕ್ಳು ಯಾಕೆ ಕಪ್ ಗೆದ್ದಿಲ್ಲ? ಅದು ಸುಮ್ಮನೆ ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ ಅಂತ ಇದ್ದಾರೆ. ಆದ್ರೆ ಪೂರಾ ಹಬ್ಬನೇ. ಸೆಂಚುರಿ ಹೊಡೆದ ಪಾಕಿಸ್ತಾನ ಕೂಡ ಗೆಲ್ಲೋದಂತೂ ಫಿಕ್ಸು. ಅದ್ರಲ್ಲಿ ಕೊಹ್ಲಿ ಸೆಂಚುರಿ ಬಂದ್ಬಿಟ್ರೆ ಮಜಾ. ಓಕೆ, ICC ಇವೆಂಟ್ ಬಗ್ಗೆ ಮಾತಾಡೋಣ. ಯಾರು ಹೈಯೆಸ್ಟ್ ರನ್ ಟೇಕರ್ ಆಗ್ತಾರೆ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಶುಭ್ಮನ್ ಗಿಲ್ಲು ಇಲ್ಲ ವಿರಾಟ್ ಕೊಹ್ಲಿ. ಇಬ್ರಲ್ಲ ಒಬ್ಬೊಬ್ರು. ಓಕೆ, ಡನ್. ವಿಕೆಟ್ ಟೇಕರ್ ಯಾರು ಆಗ್ತಾರೆ? ಮೊಹಮ್ಮದ್ ಶಮಿ ಫಿಕ್ಸು. ಓಕೆ, ಶಮಿ ಫಿಕ್ಸು. ಓಕೆ, ಯಾರು ಫೈನಲ್ಸ್ಗೆ ಬರಬಹುದು ನಿಮ್ಮ ಪ್ರಕಾರ? ಇಂಡಿಯಾ, ಓಕೆ, ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ. ಓಕೆ, RCBಲಿ ಹೆಣ್ಮಕ್ಳು ಕಪ್ ಗೆದ್ಬಿಟ್ರು, ಗಂಡು ಮಕ್ಳು ಗೆಲ್ತಾರೆ. ಕನ್ನಡ. ಎಸ್, ಯಾಕೆ ಗೆದ್ದಿಲ್ಲ ಇಷ್ಟು ವರ್ಷ? ಗೆದ್ದಿಲ್ಲ ಅಂದ್ರೆ ಬೌಲಿಂಗ್ ಡಿಪಾರ್ಟ್ಮೆಂಟು, ಸೆಲೆಕ್ಷನ್ ಕಮಿಟಿ ಬೌಲರ್ಸ್ ಸರಿಯಾಗಿ ಮಾಡ್ತಿದ್ದಿಲ್ಲ. ಈ ಸಲ ಟ್ರೈ ಮಾಡಿದ್ದಾರೆ, ಹ್ಯಾವ್ ಟು ವೇಟ್ ಅಂಡ್ ನೋಡ್ಬೇಕು. ಓಕೆ, ಚೆನ್ನಾಗಿದೆ ಈ ಸಲ ಸೆಲೆಕ್ಷನ್. ಮಸ್ತ್ ಇದೆ. 23ನೇ ತಾರೀಕಿಗೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಇದೆ. ಆ ಮ್ಯಾಚ್ ಬಗ್ಗೆ ಒಂದೆರಡು ಮಾತು. ಮೋಸ್ಟ್ ಅವೇಟೆಡ್ ಮ್ಯಾಚ್. ಎಲ್ಲರೂ ಲಾಸ್ಟ್ ಮೂಮೆಂಟ್ ಅಂತ ವೇಟ್ ಮಾಡ್ತಿರ್ತಾರೆ, ಯಾರು ಗೆಲ್ತಾರೆ ಅಂತ. ನೋಡೋಣ ಏನಾಗುತ್ತೆ ಅಂತ. ಓಕೆ, ನಿಮ್ಮ ಪ್ರಕಾರ ಯಾರು ಹೈಯೆಸ್ಟ್ ವಿಕೆಟ್ ತೆಗಿಬಹುದು ನಮ್ಮ ICC ಇದರಲ್ಲಿ ಚಾಂಪಿಯನ್ಶಿಪ್ ಅಲ್ಲಿ? ಮೊಹಮ್ಮದ್ ಶಮಿ. ಸರ್, ನಿಮ್ಮ ಪ್ರಕಾರ? ಸೇಮ್. ಶಮಿ. ಓಕೆ, ಹೈಯೆಸ್ಟ್ ರನ್? ವಿರಾಟ್ ಸರ್. ವಿರಾಟ್. ಓಕೆ ಸರ್, ನಿಮ್ಮ ಪ್ರಕಾರ? ಪ್ರಾಬಬ್ಲಿ ಶುಭ್ಮನ್ ಗಿಲ್, ಆಲ್ರೆಡಿ ಸೆಂಚುರಿ ಹೊಡೆದಿದ್ದಾರೆ ಈಗ. ಓಕೆ, ಡನ್. ಓಕೆ, ನಮ್ಮ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಇದೆ. ಓಕೆ, ಪಾಕಿಸ್ತಾನದವರು ಹಾಗೆ ಫ್ಲಾಗ್ ಎಲ್ಲ ಇದು ಮಾಡಿ ಒಂದು ಸ್ವಲ್ಪ ಹಾಗೆ ನೆಗೆಟಿವ್ ತಂದುಬಿಟ್ಟಿದ್ದಾರೆ ಆಗಲೇ ICC ಇದರಲ್ಲಿ. ಅದ್ರ ಬಗ್ಗೆ ಯಾಕೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂದಾಗಲೇ ಸ್ವಲ್ಪ ಹೈಯೆಸ್ಟ್ ಇದಾಗಿರುತ್ತೆ. ನಿಮ್ಮ ಪ್ರಕಾರ ನೆಕ್ಸ್ಟು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಬಿಟ್ಟು ಬೇರೆ ಯಾವ್ದ್ರ ಮೇಲೆ ಕಾಂಪಿಟೇಷನ್ ಚೆನ್ನಾಗಿರುತ್ತೆ? ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ಹಾಗೆ ಒಂದು ವಿಶ್ ಮಾಡಿಬಿಡಿ ಇಂಡಿಯಾಗೆ. ಆಲ್ ದಿ ಬೆಸ್ಟ್ ಇಂಡಿಯಾ. ನನಗೆ ಇದು ದುಬೈ ಪಿಚ್ ಇರೋದ್ರಿಂದ ಸ್ಲೋ ಪಿಚ್ ಇರ್ಬೋದು. ಸೊ
ಮೋಸ್ಟ್ಲಿ ಯಾರು ಫಸ್ಟ್ ಬ್ಯಾಟಿಂಗ್ ಆಗ್ತಾರೋ ಅವ್ರ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಪಾಕಿಸ್ತಾನದ ಬೌಲಿಂಗ್ ಅಟ್ಯಾಕ್ ಚೆನ್ನಾಗಿದೆ, ಅವ್ರ ಪಿಚ್ಚಲ್ಲಿ ಬ್ಯಾಟಿಂಗ್ ಇತ್ತು. ಸೊ ಅವ್ರು ನ್ಯೂಜಿಲೆಂಡ್ ಜೊತೆ ಅಷ್ಟು ಪರ್ಫಾರ್ಮ್ ಮಾಡಿಲ್ಲ, ಕ್ಲೋಸ್ ಮ್ಯಾಚ್ ಇರ್ಬೋದು ಅನಿಸ್ತಿದೆ. ಬಟ್ ಆಬ್ವಿಯಸ್ಲಿ ನಮ್ಮ ವಿರಾಟ್ ಕೊಹ್ಲಿ ರಿಟರ್ನ್ ಫಾರ್ಮ್ ಬಂದು ವಿನ್ ಆಗ್ತೀವಂತ ಭರವಸೆ ಇದೆ. ಓಕೆ, ಓವರ್ ಆಲ್ ಆಗಿ ICC ಚಾಂಪಿಯನ್ಶಿಪ್ ಹೈಯೆಸ್ಟ್ ರನ್ ಯಾರು ಹೊಡಿತಾರೆ ಅಂತ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಇವಾಗ ನೋಡಿರೋ ಫಾರ್ಮ್ ನೋಡಿದ್ರೆ ಗಿಲ್ ಹೊಡಿಬೋದು. ನಮ್ಮ ರಾಹುಲ್ ಸ್ವಲ್ಪ ಮುಂದೆ ಕಳಿಸಿ ಅವ್ರಿಗೂ ಒಂದು ಚಾನ್ಸ್ ಕೊಟ್ಟರೆ ಹೊಡಿಬೋದು ಅಂತ ಆಸೆ ಅಷ್ಟೇ. ಓಕೆ, ಹೈಯೆಸ್ಟ್ ವಿಕೆಟ್ ಟೇಕರ್ ಯಾರಾಗ್ಬೋದು? ವಿಕೆಟ್ ಟೇಕರ್ ಇವಾಗ ಶಮಿ ಆಲ್ರೆಡಿ 5 ಫಾರ್ ತೆಗೆದಿದ್ದಾರೆ. ಸೊ ಆಬ್ವಿಯಸ್ಲಿ ಶಮಿ ಇರುತ್ತೆ. ಓಕೆ, ಇನ್ನೊಂದು ಲಾಸ್ಟ್ ಕ್ವಶನ್, ಯಾರು ಫೈನಲ್ಸ್ಗೆ ಬರಬಹುದು ಇಲ್ಲ ಇವರೇ ಬರಬೇಕು ಅನ್ನೋದು ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಸೌತ್ ಆಫ್ರಿಕಾ ಬರ್ತಾರೆ. ಓಕೆ, ಇಲ್ಲಿ ಇಂಡಿಯಾ ಬರ್ತಾರೆ. ಇಂಡಿಯಾ ಸೌತ್ ಆಫ್ರಿಕಾ. ಓಕೆ, ಇವ್ರು ಬಂದ್ರೆ ಯಾರು ಗೆಲ್ತಾರೆ ನಿಮ್ಮ ಪ್ರಕಾರ? ಸೌತ್ ಆಫ್ರಿಕಾ ಗೆದ್ರು ಓಕೆ, ಬಟ್ ಇಂಡಿಯಾ ಗೆಲ್ತಾರೆ. ಓಕೆ, ಇಂಡಿಯಾ ಗೆಲ್ತಾರೆ. ಸೂಪರ್, ನೈಸ್ ಕ್ವಶನ್ ಮೇಡಮ್. ನಿಮಗೆ ಸೇಮ್ ಕಾಪಿ ಪೇಸ್ಟ್. ನಿಮಗೆ ಸರ್ ನೆಕ್ಸ್ಟ್ ಕಾಪಿ ಪೇಸ್ಟ್. ಬಾಯ್ ಚೆಪೆಟ್ರೆ ಬಾಯ್ ಜೈ ಚೆಪೆಟ್ರೆ. RCB. 3, 2, 1 ವಿರಾಟ್ ಭಾಯ್ ಈ ಸಲ 100 ಹೊಡಿಬೇಕು ಪಾಕಿಸ್ತಾನ ಮೇಲೆ. ಸರ್ ಸಕ್ಕತ್ತಾಗಿ ಆಡಿದ್ರು, ಹೆಣ್ಮಕ್ಳು ಸಕ್ಕತ್ತಾಗಿ ಆಡಿದ್ರು. ಬೆರ್ರಿ 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 ಐ ಲವ್ ಬೆರ್ರಿ 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 ಐ ಲವ್ ಬ್ಲಡ್ ಬ್ಲಡ್. ನಮ್ಮ ಅಲ್ಲೂ ಗೋಟ್ ಇದ್ದಾರೆ, ತಲೆ ಕೆಡ್ಸ್ಕೊಳಂಗಿಲ್ಲ. ಫುಲ್ ಕೆಲ್ಸಕ್ಕೆ ರಜಾ ಹಾಕ್ಬಿಟ್ಟು ಮ್ಯಾಚ್ ನೋಡೋದೆ. ಮ್ಯಾಚ್ ನೋಡೋದು ಸೂಪರ್ ಸರ್. ಅವತ್ತಿನ ಮ್ಯಾಚ್ ಅಲ್ಲಿ ಯಾರು ಸಕ್ಕದ? ಅವತ್ತು ರಜಾ ಹಾಕೋದೇನು ಬೇಡ, ಸಂಡೇ ಹಾಕಿದ್ದಾರೆ. ಆಬ್ವಿಯಸ್ಲಿ ಕೊಹ್ಲಿ ಕೊಹ್ಲಿ ಆಡ್ಲೇಬೇಕು. ಕೊಹ್ಲಿ ಓಕೆ, ಅವತ್ತಿನ ಮ್ಯಾಚ್ ಬಗ್ಗೆನೂ ಬಿಟ್ಟಾಕ್ಬಿಡೋಣ. ICC ಇವೆಂಟ್ ಅಲ್ಲಿ ಯಾರು ಹೈಯೆಸ್ಟ್ ರನ್ ಟೇಕರ್ ಆಗ್ತಾರೆ ನಿಮ್ಮ ಪ್ರಕಾರ? ಓವರ್ ಆಲ್ ಹಿಂಗೆ ಹೇಳಿದ್ರೆ ಗಿಲ್ ಆಗ್ಬೋದು. ಗಿಲ್ ಗಿಲ್ಲ ಅಣ್ಣ. ನಿಮಗೂ ಗಿಲ್. ಹೈಯೆಸ್ಟ್ ವಿಕೆಟ್ ಟೇಕರ್ ಯಾರು ಆಗ್ತಾರೆ? ಶಮಿ ಆಗ್ತಾನೆ. ಶಮಿ ಆಲ್ರೆಡಿ 5 ವಿಕೆಟ್ ತೆಗ್ದಿದ್ದಾರೆ. 5 ವಿಕೆಟ್ ತೆಗೆದ್ರಿಂದ ಅದು. ನಿಮಗೆ ICC ಯಾರು ತಗೊಂಡಿದ್ದಾರೆ? ICC ಇವೆಂಟ್ ಅಲ್ಲೇ. ICC. ಓಕೆ, ಯಾರು ಫೈನಲ್ಸ್ಗೆ ಬರಬಹುದು? ಫೈನಲ್ಸ್ಗೆ ಇಂಡಿಯಾ ಫಿಕ್ಸು. ಇಂಡಿಯಾ ಅಪೋಸಿಟ್ ಸೌತ್ ಆಫ್ರಿಕಾ ಬರ್ಬೋದು. ಸೌತ್ ಆಫ್ರಿಕಾ, ನ್ಯೂಜಿಲೆಂಡ್. ಇಂಡಿಯಾ. ವಿರಾಟ್ ಅವತ್ತಿನ ದಿನ ಕಾಲೇಜು ಅದು ಇದು ಇರುತ್ತೆ, ನೋಡ್ತೀರಾ ಮ್ಯಾಚ್? ಸಂಡೇ ದಿನ ಬಂದಿದೆ. ಓಕೆ ಓಕೆ, ಅದನ್ನ ಬಿಟ್ಟಾಕ್ಬಿಡೋಣ. ಯಾರು ಹೈಯೆಸ್ಟ್ ರನ್ ಹೊಡಿತಾರೆ ಅವತ್ತಿನ ದಿನ? ವಿರಾಟ್ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಿದೀವಿ ಹೈಯೆಸ್ಟ್ ರನ್ಸು. ಓಕೆ, ನೋಡ್ಬೇಕು. ನಿಮ್ಗೆ ವಿರಾಟ್ ಕೊಹ್ಲಿ. ಓಕೆ, ಯಾರು ಹೈಯೆಸ್ಟ್ ವಿಕೆಟ್ ತಗೊಳ್ತಾರೆ? ಶಮಿ. ಎಲ್ರಿಗೂ ಶಮಿನಾ? ಎಲ್ರು. ಓಕೆ, ಯಾರ್ಯಾರು ಫೈನಲ್ಸ್ ಬರ್ತಾರೆ? ಇಂಡಿಯಾ ಬರಬೇಕು. ಓಕೆ, ಇಂಡಿಯಾ ಬರುತ್ತೆ. ಎಕ್ಸ್ಪೆಕ್ಟಿಂಗ್ ನ್ಯೂಜಿಲೆಂಡ್. ಏನ್ ಸರ್ ಹಿಂಗೆ ಹೇಳ್ಬಿಟ್ರಿ? ಡೆಫಿನೆಟ್ಲಿ ಇಂಡಿಯಾ ಗೆಲ್ಲುತ್ತೆ. ಏನು ಹೇಳೋದು, ಈಗ ಹೆಂಗೆ RCB ವಿಸಸ್ CSK ಮೇಲೆ ಪಂದ್ಯ ಇರುತ್ತೋ ಆ ಥರ ಇಂಡಿಯಾ ವಿಸಸ್ ಪಾಕಿಸ್ತಾನ ಆ ಫೈರ್ ಇದ್ದೇ ಇರುತ್ತೆ. ಡೆಫಿನೆಟ್ಲಿ ಇಂಡಿಯಾ ಗೆಲ್ಲುತ್ತೆ. ನಿಮಗೆ ಇಷ್ಟವಾದ ಪ್ಲೇಯರ್ ಯಾರು ಇಂಡಿಯನ್ ಟೀಮ್ ಅಲ್ಲಿ ಆಗಲಿ ಅಥವಾ ಕ್ರಿಕೆಟ್ ಇಷ್ಟರಲ್ಲಿ? ವಿರಾಟ್ ಕೊಹ್ಲಿ. ಏನಕ್ಕೆ ಇಷ್ಟ ನಿಮಗೆ? ಅವರು ಏನಕ್ಕೆ ಇಷ್ಟ ಆಗ್ತಾರೆ? ಏನು ಹೇಳೋದು, ಯಂಗೆಸ್ಟ್ ಪ್ಲೇಯರ್ ಆಗಿದ್ದವರು, ಐ ಮೀನ್ ಬ್ಯಾಕ್ ಗ್ರೌಂಡೇ ಇಲ್ಲದೆ ಇರೋರು ಇಷ್ಟು ಎತ್ತರಕ್ಕೆ ಬಂದಿದ್ದಾರೆ ಅಂದರೆ ಡೆಫಿನೆಟ್ಲಿ ಅವ್ರ ಟ್ಯಾಲೆಂಟಿಂದ. ಸೊ ಅದು ನಾನು ಮೆಚ್ತೀನಿ. ಸೊ ಅದೇ ಫ್ರಮ್ ಟಫೆಸ್ಟ್ ಲೈನಿಂದ ಅವ್ರು ಇಷ್ಟು ಎತ್ತರಿಗೆ ಬೆಳೆದಿದ್ದಾರಲ್ವಾ, ಸೊ ಅದರಿಂದ ಅವ್ರಂದ್ರೆ ನನಗೆ ತುಂಬ ಇಷ್ಟ. ಓಕೆ, ಈ ವರ್ಷ ಯಾರು ದಿ ಬೆಸ್ಟ್ ಅಂದ್ರೆ ಬೆಸ್ಟ್ ಬೌಲರ್ ಆಗ್ತಾರೆ, ಜಾಸ್ತಿ ವಿಕೆಟ್ ತೆಗೆದು ಇಂಡಿಯಾಗೆ ಒಂದು ಒಳ್ಳೆ ಇದು ಮಾಡ್ತಾರೆ ಅಂತ ನಿಮ್ಮ ಪ್ರಕಾರ? ಬೌಲ್. ಓಕೆ, 23ನೇ ತಾರೀಕಿಗೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಇದೆ. ಅವತ್ತಿನ ಮ್ಯಾಚ್ ಹೇಗಿರ್ಬೋದು? ಸೂಪರ್ ಆಗಿರುತ್ತೆ. ಗೆಲ್ಲೋದೇ ಇಂಡಿಯಾನೇ ಗೆಲ್ಲೋದು. ಬನ್ನಿ ಮೇಡಮ್, ಒಂದೆರಡು ಮಾತು ಹಾಗೆ ಬನ್ನಿ. ಇಲ್ಲಿ ಬನ್ನಿ ಹಾಗೆ ಮೇಡಮ್. 23ನೇ ತಾರೀಕಿಗೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಇದೆ. ಎಲ್ಲರೂ ಆಗ್ಲೇ ವೇಟ್ ಮಾಡ್ತಿದ್ದಾರೆ. ನಿಮ್ಗೆ ಹೇಗೆ ಅನಿಸ್ತಿದೆ? ಡೆಫಿನೆಟ್ಲಿ ಇಂಡಿಯಾನೇ ಗೆಲ್ಲೋದು. ಪಾಕಿಸ್ತಾನ ಖಂಡಿತ ಗೆಲ್ಲಲ್ಲ, ಯಾಕೆಂದ್ರೆ ದುಬೈಲಿ ಆಡ್ತಿರೋದು. ಸೊ ನಾವು ಗ್ಯಾರಂಟಿ ಕೊಹ್ಲಿ ಟೀಮು, ನಮ್ಮ ರೋಹಿತ್ ಶರ್ಮಾ ಇದರಲ್ಲಿ ಗೆದ್ದೇ ಗೆಲ್ತೀವಿ. ನಿಮ್ಮ ಪ್ರಕಾರ ಮ್ಯಾಮ್, ಅಂದ್ರೆ ನೀವು ಕ್ರಿಕೆಟ್ ನೋಡ್ತೀರಾ ಅನ್ನೋ ಕಾರಣಕ್ಕೆ
ಯಾರು ಹೈಯೆಸ್ಟ್ ರನ್ ಟೇಕರ್ ಆಗ್ಬೋದು ಈ ವರ್ಷ ಎಲ್ಲಿ ICC ಟೂರ್ ಇದ್ರಲ್ಲ ಮೋಸ್ಟ್ಲಿ ಶುಭ್ಮನ್ ಗಿಲ್ ಆಡ್ತಿದ್ದಾರೆ, ಚೆನ್ನಾಗಿ ಆಡಿದ್ದಾನೆ ಈ ಮೊನ್ನೆ ಮ್ಯಾಚಲ್ಲಿ. ಕೊಹ್ಲಿ ಆಡ್ಬೋದು ಅನ್ಸುತ್ತೆ ಈ ಸಲ, ಯಾಕೆಂದ್ರೆ ಸ್ವಲ್ಪ ಡೌನ್ ಇದ್ದಾನೆ, ಬಟ್ ಈ ಸಲ ಆಡ್ಬೋದು ಮೋಸ್ಟ್ಲಿ. ಪಾಕಿಸ್ತಾನ ಹೈಯೆಸ್ಟ್ ವಿಕೆಟ್ ಟೇಕರ್ ಯಾರು ಆಗ್ಬೋದು ನಿಮ್ಮ ಪ್ರಕಾರ? ಶಮಿ. ಆಗ್ಲೇ 5 ವಿಕೆಟ್. ಹೌದು. ಓಕೆ, ನನಗೊಂದು ಚಿಕ್ಕ ಕ್ವಶನ್, ಚಿಕ್ಕ ವಯಸ್ಸಿಂದನೂ ಚಿಕ್ಕ ಕ್ವಶನ್. RCB ಅವರು ಬಾಯ್ಸ್ ವಿಕೆಟ್ ಸರಿ ಕಪ್ ಗೆಲ್ಲಿಲ್ಲ, ಗರ್ಲ್ಸ್ ಗೆದ್ಬಿಟ್ರು, ಯಾಕೆ ಬಾಯ್ಸ್ ಗೆಲ್ತಾ ಇಲ್ಲ ನಿಮ್ಮ ಪ್ರಕಾರ? RCB ಯಾಕೆ ಗೆಲ್ತಾ ಇಲ್ಲ ಅಂದ್ರೆ ಈ ತರ ಫ್ಯಾನ್ ಕ್ರೌಡ್ ಇದೆಯಲ್ಲ, ಇದು ಹಿಂಗೆ ಕಂಟಿನ್ಯೂ ಆಗ್ಲಿ, ಇಲ್ಲ ಅಂದ್ರೆ ಗೆದ್ಬಿಟ್ರೆ ಕ್ರೌಡ್ ಕಮ್ಮಿ ಆಗ್ಬಿಡುತ್ತೆ ಅಂದ್ಬಿಟ್ಟು ಈ ಕಂಟಿನ್ಯೂ ಆಗ್ಲಿ ಅಂತ RCB ಫ್ಯಾನ್ಸ್ ಹಿಂಗೆ ಕಂಟಿನ್ಯೂ ಸಪೋರ್ಟ್ ಮಾಡ್ತಾ ಇರ್ಲಿ ಅಂತ ಅವ್ರು ಗೆಲ್ತಾ ಇಲ್ಲ ಅಷ್ಟೇ. ಮ್ಯಾಮ್, ಒಂದು ಸಲ ಇಂಡಿಯಾಗೆ ವಿಶ್ ಮಾಡಿಬಿಡಿ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ, ಗೆದ್ದು ಬನ್ನಿ, ಚಾಂಪಿಯನ್ಸ್ ಆಗಿ ಈ ಸಲನೂ ನಮಗೆ ಕಪ್ ಬರಲಿ. ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಎಕ್ಸೈಟ್ ಹೇಗಿದೆ? It is always exciting. India Pakistan match are the best. Okay, and that is the match of entire world. ICC का सबसे बड़ा मैच जो होता है, that is India versus Pakistan. Yeah, so of course we support India. Yeah, no doubt in that. ವಿಶ್ ಮಾಡಿಬಿಡಿ. ಒಟ್ಟಿಗೆ ರೆಡಿ? 3, 1, 2, 3 ಗೋ! India ICC के लिए, India for ICC. And now for this match, once again guys, RCB, lose or win RCB, huh? RCB. ದಾರ್ಲಿಂಗ್ ಕೃಷ್ಣ ಹಾಕೊಂಡ್ರೆ ಸುಮ್ಮನೆ ಗೆದ್ದಿರೋರು ಬೆಂಗಳೂರು. ಅಂಕಲ್ ಮಕ್ಳಿಗೆ ಹೇಳೋದು ಒಂದೇ, ಈ ಸಲ ಕಪ್ ನಮ್ದೇ. ಮೇಡಮ್, ನಿಮ್ಮನೆ ಒಂದೆರಡು ಮಾತು ಹೇಗಿತ್ತು ಮ್ಯಾಚ್? ಜೈ ಮಹೇಶ್ಮತಿ. ಥ್ಯಾಂಕ್ ಯು ಸೊ ಮಚ್. ಸರ್, ಹೇಗಿತ್ತು ಮ್ಯಾಚ್ ಇವತ್ತು? ಮ್ಯಾಚ್ ಒಳ್ಳೆ ಮ್ಯಾಚ್. ವೆರಿ ನೈಸ್. ಹರ್ಮನ್ಪ್ರೀತ್ ಕೌರ್ ಚೆನ್ನಾಗಿ ಆಡಿದ್ರು. ಓಕೆ, 23ನೇ ತಾರೀಕಿಗೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಇದೆ. ಅವತ್ತಿನ ಮ್ಯಾಚ್ ಹೇಗಿರ್ಬೋದು? ಯಾರು ಚೆನ್ನಾಗಿ ಆಡ್ತಾರೆ ನಿಮ್ಮ ಪ್ರಕಾರ? ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಆಸ್ ಎ ಕ್ರಿಕೆಟ್ ಫ್ಯಾನ್ ಹೇಳ್ತೀನಿ, ಮ್ಯಾಚ್ ಚೆನ್ನಾಗಿರುತ್ತೆ. ಮ್ಯಾಚ್ ಸಕ್ಕತ್ತಾಗಿರುತ್ತೆ. ಟಾಸ್ ಮೇಲೆ ಹೋಗುತ್ತೆ ಎಲ್ಲ ಮ್ಯಾಚ್. ಓಕೆ, ಟಾಸ್ ಮೇಲೆ ಹೋಗುತ್ತೆ. ಟಾಸ್ ಗೆದ್ರೆ ಯಾರು ಗೆದ್ರೆ ಏನು ತಗೋಬೇಕು? ಬೌಲಿಂಗ್ ತಗೋತಾರೆ ಇಂಡಿಯಾ. ಯಾರಾದ್ರೂ ಗೆಲ್ಲಿ, ಇಂಡಿಯಾ ಗೆಲ್ಲಿ, ಪಾಕಿಸ್ತಾನ ಗೆಲ್ಲಿ. ಬೌಲಿಂಗ್ ತಗೋತಾರೆ. ಪಿಚ್ ಸ್ಲೋ ಇರುತ್ತೆ. ಆಲ್ರೆಡಿ ಯೂಸ್ಡ್ ಪಿಚ್ ಅದು ILT T20 ಆಗಿದೆ, ಅಲ್ಲಿ ಪಿಚ್ ಸ್ಲೋ ಇರುತ್ತೆ. ಸೊ ಕಷ್ಟ ಆಗ್ಬೋದು ಸೆಕೆಂಡ್ ಇನ್ನಿಂಗ್ಸ್ ಟೀಮ್ ಅವ್ರಿಗೆ, ಕಷ್ಟ ಆಗ್ಬೋದು. ಓಕೆ, ನಿಮ್ಮ ಪ್ರಕಾರ ಯಾರು ಫೈನಲ್ಸ್ ಬರ್ತಾರೆ ಚಾಂಪಿಯನ್ಸ್ ಟ್ರೋಫಿ? ICC. ಐ ಹೋಪ್ ಸೌತ್ ಆಫ್ರಿಕಾ ಇಂಡಿಯಾ ಮತ್ತೊಂದು ಸರಿ. ಸೌತ್ ಆಫ್ರಿಕಾ ಇಲ್ಲಾಂದ್ರೆ ನ್ಯೂಜಿಲೆಂಡ್ ಇಂಡಿಯಾ, ಇಲ್ಲಾಂದ್ರೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್. ಓಕೆ, ಒಂದ್ಸಲ ಏನಾದ್ರೂ ಕಪ್ ಗೆಲ್ಲಿ ಅಂತ ಸೌತ್ ಆಫ್ರಿಕಾ ಅಂತ. ಸೌತ್ ಆಫ್ರಿಕಾ ಯಾವ ಮ್ಯಾಚ್ ಪಾಪ ಅವ್ರು 1998 ಅಲ್ಲಿ ಗೆದ್ದಿದ್ದು ಚಾಂಪಿಯನ್ಸ್ ಟ್ರೋಫಿ ನಾಕ್ಔಟ್ ಇತ್ತು ಅವಾಗ. ಅದಾದ್ಮೇಲೆ ಗೆದ್ದೇ ಇಲ್ಲ ಅವರು. ಅಟ್ಲೀಸ್ಟ್ 1 ಟ್ರೋಫಿ ಸೌತ್ ಆಫ್ರಿಕಾ. ಓಕೆ, ಥ್ಯಾಂಕ್ ಯು ಮೇಡಮ್. ವಿ ಆರ್ ಆಲ್ವೇಸ್ CSK ಫ್ಯಾನ್. 23ನೇ ತಾರೀಕಿಗೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಇದೆ. ಅವತ್ತಿನ ಮ್ಯಾಚ್ ಅಲ್ಲಿ ಯಾರು ಸಕ್ಕತ್ತಾಗಿ ಆಡ್ತಾರೆ? ಯಾರು ಅಂದ್ರೆ ನಿಮ್ಮ ಪ್ರಕಾರ? ರೋಕೋ. ಯಾಕಂದ್ರೆ ಪಾಕಿಸ್ತಾನ್ ಡ್ಯಾಡಿ ಬಂದು ವಿರಾಟ್ ಕೊಹ್ಲಿ. ಓಕೆನಾ? ಅವತ್ತು ಶೋ 1 ಮ್ಯಾನ್ ಶೋ ಇರತ್ತೆ ನೋಡಿ. 1 ಮ್ಯಾನ್ ಶೋ. ನಿಮ್ಮ ಪ್ರಕಾರ ಸರ್ ನೋಡಿ, ಈಗ ದೇಶ ಅಂತ ಬಂದಾಗ ಇಂಡಿಯಾ, ಕರ್ನಾಟಕ ಬಂದಾಗ RCB. ಚೆನ್ನಾಗಿ ಆಡೋದ್ರಲ್ಲಿ ಅದರಲ್ಲಿ ಯಾರು ಚೆನ್ನಾಗಿ ಆಡ್ಬೋದು? ಚೆನ್ನಾಗಿ ಆಡೋದ್ರಲ್ಲಿ ವಿರಾಟ್ ಕೊಹ್ಲಿ. ಓಕೆ, ಇನ್ನೊಂದು ಕ್ವಶನ್. ಯಾರು ಅಂದ್ರೆ ICC ಈವೆಂಟ್ ಅಲ್ಲಿ ಯಾರು ಜಾಸ್ತಿ ಸ್ಕೋರ್ ಮಾಡ್ತಾರೆ? ಎಷ್ಟು ರನ್ಸ್ ಟೇಕರ್ ಇರೋದು ICC ಅಲ್ಲಿ? ಓವರಾಲ್ ICC ಹೇಳ್ತಾ ಇದ್ರ ನೀವು? ಓವರಾಲ್ ಎಲ್ಲ ಸೇರಿ ರೋಹಿತ್ ಶರ್ಮಾ ಅಂತ ಅನ್ಸುತ್ತೆ. ರೋಹಿತ್ ಶರ್ಮಾ. ನಿಮ್ಮ ಪ್ರಕಾರ ಸರ್? ನನ್ನ ಪ್ರಕಾರ ಐಡಿಯಾ ಇಲ್ಲ ಸರ್. ಓಕೆ, ಪರವಾಗಿಲ್ಲ. ವಿಕೆಟ್ ಟೇಕರ್ ಯಾರು ಆಗ್ಬಿಡ್ತಾರೆ ಸರ್? ಶಮಿ. ಓಕೆ, ಡನ್. ಓಕೆ, ಒಂದು ಲಾಸ್ಟ್ ಕ್ವಶನ್. ಯಾರ್ಯಾರು ಫೈನಲ್ ಬರ್ಬಹುದು ಅಂದ್ರೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಬರ್ಬೋದು. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ. ವೆರಿ ಗುಡ್. ಒಂದು ಲಾಸ್ಟ್ ಕ್ವಶನ್. ಇದಕ್ಕೆ ಯಾರು ಆನ್ಸರ್ ಮಾಡಲಿಲ್ಲ, ನೀವು ಮಾಡಲ್ಲ ಅನ್ಸುತ್ತೆ ನಮ್ಮ ಪ್ರಕಾರ. ಹೆಣ್ಮಕ್ಳ ಕಪ್ ಗೆದ್ಬಿಟ್ರು, ಗಂಡು ಮಕ್ಳ ಗೆದ್ದಿಲ್ಲ. ಕೇಳ್ಬಿಡ್ತೀನಿ, ಇವ್ರು ಹೇಳ್ಬಿಡ್ತಾರೆ, ಆನ್ಸರ್ ಹೇಳ್ಬೋದು ಮೋಸ್ಟ್ಲಿ. ಸರ್, ಅದು ಏನಂದ್ರೆ ಟೀಮ್ ವರ್ಕ್ ಸರ್. ನಮ್ಮ ಹತ್ರ ಏನು ಗೊತ್ತಾ, ಬಾಯ್ಸ್ ಹತ್ರ ಒಬ್ರು 1 ಟೈಮ್ ಚೆನ್ನಾಗಿ ಮಾಡ್ತಾರೆ, ಇನ್ನೊಬ್ರು ನೆಕ್ಸ್ಟ್ ಮ್ಯಾಚ್ಗೆ ಅವ್ರು ಆಡಲ್ಲ. ಆ ಥರನೇ ಆಗ್ತಾ ಹೋಗ್ತಾ ಇದೆ. ಈ ಟೈಮ್ ಆ ಥರ ಇರಲ್ಲ ಅಂತ ನೆನ್ಸ್ಕೋತೀವಿ. ಈ ಸಲ ಕಪ್ ನಮ್ಗೆ ಬರ್ಬೋದು, ಬಂದಿಲ್ಲ ಅಂದ್ರೂ ನಾವು RCB ಜೊತೆನೇ ಇರ್ತೀವಿ. ಕ್ಯಾಪ್ಟನ್ಶಿಪ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹೇಗಿರ್ಬೋದು ಸರ್? ಎಕ್ಸ್ಪೆಕ್ಟೇಷನ್ ಇದೆ, ನೋಡೋಣ. ಎಕ್ಸ್ಪೆಕ್ಟೇಷನ್, ಇಂಜುರಿಯಸ್, ಹೆಲ್ತ್. ಓಕೆ, ಒಂದು ಲಾಸ್ಟ್ ಇಂಡಿಯಾ ವಿಶ್ ಮಾಡ್ಬಿಡಿ ಇಬ್ರು ಸರ್ಕೊಂಡು. ಓಕೆ, ರೆಡಿ? 3, 2, ಆಲ್ ದಿ ಬೆಸ್ಟ್ ಇಂಡಿಯಾ. ರೆಡಿ? 3, 2, 1, ಗೋ! ಆಲ್ ದಿ ಬೆಸ್ಟ್ ಇಂಡಿಯಾ. ಈಗ ಅದಕ್ಕೋಸ್ಕರ ಬಾರಿ ಕಾಯ್ತಾ ಇದೀವಿ. ನಾಡಿದ್ದು ಭಾನುವಾರ ಸಂಡೇ, ಅದಕ್ಕೋಸ್ಕರ ಕಾಯ್ತಾ ಇದೀವಿ.
ವೆಯ್ಟ್ ಮಾಡ್ತಾ ಇದೀವಿ ಅದ್ರಗೋಸ್ಕರ ಇಂಡಿಯಾ ಪಾಕಿಸ್ತಾನ. ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂದ್ರೇನೆ ಹೈ ವೋಲ್ಟೇಜ್ ಮ್ಯಾಚ್. Yes. ಅದರಲ್ಲಿ ವಿರಾಟ್ ಕೊಹ್ಲಿ ಅಲ್ಲಿ ಇದ್ರೆ ಇನ್ನೂ ಒಂದು ಧಮಾಕ. ಅವ್ರ ಬಗ್ಗೆ ಒಂದೆರಡು ಮಾತು ಅಂದ್ರೆ ಯಾಕೆಂದ್ರೆ ಈ ಇನ್ನಿಂಗ್ಸ್ ಅಲ್ಲಿ ಜಾಸ್ತಿ ರನ್ ಹೊಡಿಲಿಲ್ಲ. ವಿರಾಟ್ ಕೊಹ್ಲಿ ಬಗ್ಗೆನಾ? ಕಂಬ್ಯಾಕ್ಗೋಸ್ಕರ ಕಾಯ್ತಾ ಇದೀವಿ. ಮೊನ್ನೆ ಹಾಫ್ ಸೆಂಚುರಿ ಇದು ಗಂಟ ಹೋಗಿ ಸ್ವಲ್ಪ ಬೇಜಾರಾಯ್ತದೆ, ಕಾಯ್ತಾ ಇದೀವಿ. ವೇಟಿಂಗ್ ಕಂಬ್ಯಾಕ್ ಫಾರ್ ವಿರಾಟ್ ಕೊಹ್ಲಿ. ನಿಮಗೆ ಇಂಡಿಯನ್ ಬೆಸ್ಟ್ ಕ್ರಿಕೆಟರ್ ಯಾರು ನಿಮ್ಮ ಪ್ರಕಾರ? ನನಗೆ ವಿರಾಟ್ ಕೊಹ್ಲಿ. ಓಕೆ, ಅವರು ಈ ಸಲ ICCಲಿ 100 ಮಾಡ್ತಾರಾ? ಮಾಡ್ತಾರೆ ಹೋಪಿದೆ ಮಾಡ್ತಾರೆ ಪಕ್ಕ. ಫೈನಲ್ಸ್ಗೆ ಯಾವ ಟೀಮ್ ಹೋಗುತ್ತೆ? ನ್ಯೂಜಿಲ್ಯಾಂಡ್ ಇಂಡಿಯಾ. ನ್ಯೂಜಿಲೆಂಡ್ ಮತ್ತೆ ಇಂಡಿಯಾ ನಿಮ್ಮ ಪ್ರಕಾರ? ಸೇಮ್ ನ್ಯೂಜಿಲ್ಯಾಂಡ್ ಇಂಡಿಯಾ. ಓಕೆ, ಬೌಲಿಂಗ್ ಅಲ್ಲಿ ಯಾರು ದಿ ಬೆಸ್ಟ್ ಆಗ್ತಾರೆ ಈ ವರ್ಷ ICC ಅಲ್ಲಿ? ಪ್ರೆಸೆಂಟ್ ಬೂಮ್ರಾ ಇದ್ದಿದ್ರೆ ಬೂಮ್ರಾ ಇಂಜೂರ್ ಆಗಿ ಆಚೆ ಹೋಗಾರೆ. ಶಮಿ ಹರ್ಷದೀಪ್ ಚಾನ್ಸ್ ಕೊಟ್ಟಿಲ್ಲ, ಯಾಕೋ ಗೊತ್ತಿಲ್ಲ ಅದು. ಶಮಿ ನನ್ನ ಲೆಕ್ಕಾಚಾರ ಪ್ರಕಾರ. ನಿಮಗೆ? ಹರ್ಷದೀಪ್ ಸಿಂಗ್. ಯಾಕೆ? ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಾನೆ ಬೌಲಿಂಗ್ ಅಲ್ಲಿ. ರಂಜಿ ಮಸ್ತಾಗಿ ಮಾಡೋನೆ, ಆದ್ರೂ ಚಾನ್ಸ್ ಕೊಟ್ಟಿಲ್ಲ. ಯಾಕೆ ಚಾನ್ಸ್ ಕೊಟ್ಟಿಲ್ಲ? ಲೆಫ್ಟ್ ಆರ್ಮ್ ಬೌಲರ್ ಚಾನ್ಸ್ ಯಾಕೆ ಕೊಟ್ಟಿಲ್ಲ ಗೊತ್ತಿಲ್ಲ. ಓಕೆ, ನಮ್ಮ RCB ಮ್ಯಾಚ್ ನೆಕ್ಸ್ಟ್ ಮಾರ್ಚ್ ಇಂದ ಶುರು ಆಗ್ತಿದೆ. ಬಾಯ್ಸ್ ಗರ್ಲ್ಸ್ ಆಗ್ಲೇ ಒಂದು ಕಪ್ ಹೊಡೆದ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಒಂದೆರಡು ಮಾತು ಹೇಳ್ಬಿಡಿ. ಬಾಯ್ಸ್ ಬಗ್ಗೆನಾ ಜೆಂಟ್ಸ್ ಬಗ್ಗೆ? ಬಾಯ್ಸ್ ಬಗ್ಗೆ ಹೇಳ್ಬಿಡಿ. RCB ಕಪ್ಗೋಸ್ಕರನೇ ಕಾಯ್ತಾ ಇದೀವಿ. ಹೊಡಿತಾ ಇಲ್ಲ, ನೋಡ್ತಾ ಇದೀವಿ. ನಮಗೂ ಸುಸ್ತಾಗ್ಬಿಟ್ಟೈತೆ. ಯಾರೇ ಚೆನ್ನಾಗಿ ಇಂಡಿಯಾ ಅಂತೂ ಪಕ್ಕ ಗೆದ್ದೇ ಗೆಲ್ಲುತ್ತೆ. ಎಲ್ಲ 11 ಜನಕ್ಕೂ ಚೆನ್ನಾಗಿ ಆಡ್ತಾರೆ. ಇಂಡಿಯಾ ಟೀಮ್ ಪಕ್ಕ ಗೆದ್ದೇ ಗೆಲ್ಲುತ್ತೆ. ICC ಈ ಸರಿ ಚಾಂಪಿಯನ್ಸ್ ಟ್ರೋಫಿ ಚಾಂಪಿಯನ್ಸ್ ಇಂಡಿಯಾನೇ. ICC ಚಾಂಪಿಯನ್ಶಿಪ್ ಅಲ್ಲಿ ಹೈಯೆಸ್ಟ್ ರನ್ ಟೇಕರ್ ಯಾರು ನಿಮ್ಮ ಪ್ರಕಾರ? ಗಿಲ್. ನಿಮ್ಮ ಪ್ರಕಾರ? ಮೇ ಬಿ ಗಿಲ್ ಆರ್ ವಿರಾಟ್ ಕೊಹ್ಲಿ. ಓಕೆ, ಡನ್. ಯಾರು ವಿಕೆಟ್ ಟೇಕರ್ ಆಗ್ತಾರೆ ಹೈಯೆಸ್ಟ್? ಶಮಿ 100% ಶಮಿ. ಲೈಕ್ ICC ಟೂರ್ನಮೆಂಟ್ ಕಿಂಗು ಶಮಿನೇ. ಈ ಸರಿನೂ ಕಮ್ ಬ್ಯಾಕ್ ಮಾಡ್ತಾರೆ. ಸೂಪರ್. ಇನ್ ಲಾಸ್ಟ್ ಕ್ವೆಶ್ಚನ್, ಫೈನಲ್ಸ್ ಯಾರು ಬರ್ತಾರೆ? ಇರಲ್ಲ ICC ಫೈನಲ್. ಮೇ ಬಿ ಇಂಡಿಯಾ ಅಂತೂ ಫಿಕ್ಸ್. ಆಸ್ಟ್ರೇಲಿಯಾ ಬರಲ್ಲ, ಸೌತ್ ಆಫ್ರಿಕಾ ಬರ್ಬೋದು. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಬರ್ಬೋದು. ಮತ್ತೆ T20 ವರ್ಲ್ಡ್ ಕಪ್ ಫೈನಲ್ ರಿಪೀಟ್ ಆಗುತ್ತೆ. ಇಂಡಿಯಾ ಗೆಲ್ತಾರೆ. ಇನ್ನೊಂದು ಡಿಫಿಕಲ್ಟ್ ಕೇಳಿ. ಹೆಣ್ಮಕ್ಳು ಗೆದ್ಬಿಟ್ರು, ಗಂಡು ಮಕ್ಳು ಯಾಕೆ ಗೆಲ್ಲಿಲ್ಲ? ಗಂಡು ಮಕ್ಳು ಗೆಲ್ದಿದ್ರು ಪರವಾಗಿಲ್ಲ. ಲೈಕ್ ಈ ಸರಿ ಅಂತೂ ಕಪ್ ನಮ್ದೆ ಪಕ್ಕ. ಯಾಕೆ ಗೆಲ್ತಾ ಇಲ್ಲ ನಮ್ಮ RCB? ಈ ಸರಿ ಕಪ್ಪು ಲಾಲಿಪಾಪ್. ಕರೆಕ್ಟ್ ಯಾರು ಹೇಳಿದ್ರು ನೋಡಿ. ಫಿಕ್ಸಿಂಗ್ ಮಾಡೋಣ ನಾವು ಪಕ್ಕ. ನಿಯತ್ತಾಗಿ ಆಡ್ತೀವಿ ನಾವು. ಪ್ರೂಫ್ ಇದೆಯಾ? ಅವಾಗ ಪ್ರೂಫ್ ತೋರ್ಸೋಣ. ಓಕೆ, ಒಟ್ಟಿಗೆ ಇಂಡಿಯಾಗೆ ಆಲ್ ದ ಬೆಸ್ಟ್ ಹೇಳ್ಬಿಡಿ. ಆಲ್ ದ ಬೆಸ್ಟ್ ಇಂಡಿಯಾ. ಬನ್ನಿ